ತರ್ತಿದ್ದಂಗೆನೆ ಈಗ ನಾವೊಂದು ಜನರಲ್ ಆಗಿ ಹೇಳೋದು ಸರ್, ಒಂದು ಬಸ್ ತಗೊಂಬಂದು ನಿಲ್ಲಿಸಿದಂಗೆ ಡೋರ್ ಓಪನ್ ಮಾಡಿ ಇಳಿಸ್ಬಿಡ್ತೀವಿ. ಆದರೆ ಇದು ಹಾಗಲ್ಲ, ಇದು ಕಂಪ್ಲೀಟ್ ಡಿಫ್ರೆಂಟ್. ಹೌದು ಬಿಂದಿಗೆ ಸರ್ ಪ್ಲೀಸ್. ಏನಂದರೆ ನೋಡಿ, ಅವ್ರಿಗೆ ನನಗೆ ತಿಳಿದ ಮಟ್ಟಿಗೆ ಪ್ರೊಬಬ್ಲಿ ಅವ್ರಿಗೆ ನಡೆಯೋಕ್ಕೆ ಆಗೋದಿಲ್ಲ. ಈಗ ಡೈರೆಕ್ಟ್ಲಿ ನಾವು ಹೇಗೆ ನಾರ್ಮಲಿ ಬಸ್ಸಿಂದ ಇಳಿತೀವಿ, ಟ್ರೈನಿಂದ ಇಳಿತೀವಿ, ಹಾಗಾಗೋದಿಲ್ಲ. ಅವರಿಗೆ ಸ್ಪೆಷಲ್ ಒಂದು ಸ್ಟ್ರೆಚ್ಚರು ಅಥವಾ ಏನೋ ಒಂದು ಸಾಧನದಲ್ಲಿ ಕರ್ಕೊಂಡು ಬರಬೇಕಾಯ್ತು. ಅವ್ರಿಗೆ ಫಿಸಿಕಲ್ ಕಂಡೀಷನ್ ಹೇಗಿದೆ ಅಂತ ನೋಡಿಬಿಟ್ಟು ಅವ್ರನ್ನ ಹೊರಗಡೆ ತರೋದು ಒಂದು ಪ್ರಕ್ರಿಯೆ, ಇಮಿಡಿಯೇಟ್ ಅದು. ಆಮೇಲೆ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದು. ಟ್ರಾನ್ಸ್ಫರ್ ಮಾಡಿದ ಮೇಲೆ ಅವರು ಸ್ಟ್ರೇಟವೇ ಇನಿಷಿಯಲ್ ಪ್ರಿಲಿಮಿನರಿ ಮೆಡಿಕಲ್ ಚೆಕಪ್ಪು ನೆಕ್ಸ್ಟ್ ಪ್ರಕ್ರಿಯೆ. ಅದಾದಮೇಲೆ ರಿಹ್ಯಾಬಿಲಿಟೇಷನ್ ಸೆಂಟರ್. ಈ 3 ಹಂತದಲ್ಲಿ ನಡೆಯುತ್ತೆ ಈ ಕಾರ್ಯಕ್ರಮ. ಹೋಗ್ಬೇಕಾದ್ರೂ ಕೂಡ ಆ ಸ್ಪೇಸ್ ಸೂಟು, ಆಮೇಲೆ ಅವರಿಗೆ ಆಕ್ಸಿಜನ್ ಸಪ್ಲೈ ಇರ್ಬೋದು, ಸ್ಪೇಸ್ ಸೂಟ್ ಇರ್ಬೋದು, ಮತ್ತು 0G ಆಮೇಲೆ ಹೈ-G ಏನು ಡ್ರೆಸ್ಗಳಿದ್ದಾವೆ ಅವನ್ನೆಲ್ಲ ಈಗ ನಾವು ಶರ್ಟು ಪ್ಯಾಂಟ್ ಹಾಕ್ಕೊಂಡು ಹೋದಂಗೆ ಹಾಕ್ಕೊಂಡು ಹೋಗೋಕ್ಕಾಗಲ್ಲ. ಆಯ್ತಲ್ಲ, ಅವ್ರನ್ನ ಒಬ್ಬರು ಅಸಿಸ್ಟೆನ್ಸ್ ಬೇಕೇ ಬೇಕಾಗತ್ತೆ. ಅದನ್ನು ಹೋಗಬೇಕಾದ್ರೆ ಇಲ್ಲಿ ಗ್ರೌಂಡ್ ಸ್ಟಾಫ್ ಮಾಡಿದರು. ಅಂತರಿಕ್ಷ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಿಗೆ ಹೋದಾಗ ಅವರನ್ನೆಲ್ಲ ತಕ್ಕೊಂಡು ಅಲ್ಲಿ ಆರಾಮಾಗಿದ್ದರು. ಪುನಃ ಮತ್ತೆ ಈ ಡ್ರ್ಯಾಗನ್ ಕ್ಯಾಪ್ಸುಲಿಗೆ ಬರಬೇಕಾದ್ರೆ ISS ಇಂದ ಇಬ್ಬರು ಬಂದರು, ತಾವು ನೋಡಿದ್ರಿ ನಿನ್ನೆ ದಿವಸ. 2 ಜನ ಬಂದ್ಬಿಟ್ಟು ಇವ್ರನ್ನ ಕೂರಿಸಿ ಕಟ್ಟಿ ಎಲ್ಲ ಪೊಸಿಷನ್ ಎಲ್ಲ ಮಾಡಿ ಅವ್ರು ಕೂರ್ಸಿ ಕಳಿಸಿರೋದು. ಈಗ ಇಲ್ಲಿ ಬಂದ್ರ ಮೇಲೆ ಇವ್ರು ನಾವು ಪುನಃ ಅವರನ್ನು ವ್ಯವಸ್ಥಿತವಾಗಿ ತೆಕ್ಕೊಂಡು ಹೊರಗೆ ಬರೋದು. ಸರ್, ನಾವು ಎಷ್ಟು ಅಪ್ಗ್ರೇಡ್ ಆಗಿದ್ದೀವಿ ಅಂತ ಅನ್ನೋದಕ್ಕೆ ಆಗೆಲ್ಲ ಈ ಬಾಹ್ಯಾಕಾಶಕ್ಕೆ ಹೋಗುವಂಥವ್ರು ಡ್ರೆಸ್ಗಳನ್ನ ನೋಡ್ತಾ ಇದ್ವಿ, ದೊಡ್ಡ ಅದಕ್ಕೆ ಹೆಲ್ಮೆಟ್ ಥರದಿರುವಂಥದ್ದು ಡ್ರೆಸ್ಗಳು ದೊಡ್ಡ. ಈಗ ಅದು ಸಿಂಪಲ್ ಆಗಿದೆ, ಅಂದರೆ ಅಪ್ಗ್ರೇಡ್ ಮಾಡಿದ್ದಾರೆ ಆಗ ಅನಿಸ್ತಾ ಇದೆ ನನಗೆ. ಸ್ಪೇಸ್ ಸೂಟ್ ಬಗ್ಗೆ ಹೇಳೋದಾದರೆ ದೆರ್ ಈಸ್ ಸಮ್ ಚೇಂಜಸ್, ಬಟ್ ಆದರೆ ಟೆಕ್ನಾಲಜಿ ಇಸ್ ಸ್ಟಿಲ್ ದ ಸೇಮ್. ಫಿಸಿಕ್ಸ್ ಆಫ್ ಸ್ಪೇಸ್ ಸೂಟ್ ಇಸ್ ಸ್ಟಿಲ್ ದ ಸೇಮ್. ಕಾಂಪ್ಯಾಕ್ಟ್ ಆಗಿರ್ಬೋದು ಸ್ವಲ್ಪ. ಅದು ಹೆಡ್ ಗೇರ್ ಇಲ್ಲಿರೋದು, ಹೆಡ್ ಗೇರ್ ಅದು ಹೆಡ್ ಗೇರ್ ಅದು ಸ್ಪೇಸ್ ಸೂಟ್. ಹೌದು, ಸ್ಪೇಸ್ ಸೂಟ್. ಅದು ಸ್ಪೇಸ್ ಸೂಟ್ ಅಲ್ಲಿ ಚೇಂಜಸ್ ಏನಂದ್ರೆ ನೋಡಿ, ಆ ಸ್ಪೇಸ್ ಸೂಟ್ ಈಸ್ ಅವರಿಗೆ ಒಂದು ಜೀವರಕ್ಷಕ ಇದ್ದಾಗೆ ಆ ಸ್ಪೇಸ್ ಸೂಟು. ಯಾಕೆಂದರೆ ಅದು ನೀವು ಹೇಳಿದ್ರಲ್ಲ ತುಂಬ ಗಾತ್ರವಾಗಿತ್ತು ಅಂತ. ಯಾಕೆ ಅಂತಂದರೆ ಅದು ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅಲ್ಲಿ ಹೊರಗಡೆ ಕ್ಯಾಪ್ಸುಲಲ್ಲಿರ್ತಕ್ಕಂಥ ಏನೇನಾದರೂ ಎಸ್ಕೇಪ್ ಆಗಿಬಿಟ್ರೆ ವಿಡಿಯೋ ಮಾಡ್ತಾ ಇದ್ದಾರೆ. ಈಗ ಹೊರಗಡೆ ಬರ್ತಾರೆ ನೋಡಿ ಅವರು. ಅದು ಸ್ಟ್ರಕ್ಚರಲ್ ಆಗಿ ನೋಡಿ, ಆ ಡೋರನ್ನು ಕೂಡ ದೊಡ್ಡದಾಗಿ ಮಾಡೋಕ್ಕಾಗಲ್ಲ. ಆ ಸ್ಟ್ರಕ್ಚರ್ ಏನು ಸಪೋರ್ಟ್ ಮಾಡೋಕ್ಕಾಗತ್ತೆ ಅಷ್ಟನ್ನೇ ಸಪೋರ್ಟ್ ಮಾಡೋಕ್ಕಾಗೋದು. ಇಲ್ಲಿ ನೋಡಿ, ಆ ಡೋರ್ ಪುಟ್ಟಕ್ಕಿದೆ, ಅದು ಒಂದು ಕಿಂಡಿ ಥರ ಇದೆ, ಅದು ಹಾಗೇ ಇರೋದು. ನೀವು ಅಪೋಲೋ ಸ್ಪೇಸ್ ಕ್ರಾಫ್ಟ್ ನೋಡಿದರೆ ನೀವು ಆಸ್ಟ್ರೋನಾಟ್ಸ್ ಕೂತ್ಕೊಳ್ಳೋ ಚೇರ್ ನೋಡ್ಬಿಟ್ರೆ ಓಡೋಗ್ಬಿಡ್ತೀರಿ, ಏನಪ್ಪ ಇಷ್ಟು ಪುಟ್ಟು ಚೇರ್ ಕೊಟ್ಟಿದ್ದಾರಲ್ಲ ಅಂತ. ಯಾಕೆ ಅಂತಂತಂದರೆ ವೆಯ್ಟ್ ಲಿಮಿಟೇಷನ್ಸ್, ಸ್ಟ್ರಕ್ಚರ್ ಲಿಮಿಟೇಷನ್ಸ್ ಅಷ್ಟು ಸಣ್ಣದ್ದು ಮಾತ್ರ ಮಾಡೋಕ್ಕಾಯ್ತು, ದೊಡ್ಡದು ಮಾಡೋಕ್ಕಾಗಲಿಲ್ಲ. ಸೊ ಆ ಥರ ಲಿಮಿಟೇಷನ್ಸು ಇಟ್ಸ್ ಪ್ಯೂರ್ ಸೈನ್ಸ್ ಆ್ಯಂಡ್ ಫಿಸಿಕ್ಸ್, ಅದ್ರ ಬೇಸಿಸ್ ಮೇಲೆ ಮಾಡಿರ್ತಾರೆ. ಸರ್, ಅನ್ಡಾಕಿಂಗ್ ಆದಾಗಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ 23 ಅವರ್ಸ್ ಆಗಿರ್ಬೋದು. ಹೌದು, 23 ಅವರ್ಸ್. ನಮ್ಗೆ ಇಲ್ಲಿ 2 ಅವರ್ಸ್ ಒಂದು ಜಾಗದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಜನರಲ್ಲ ಕೇಳ್ತಾರೆ 2 ಅವರ್ಸ್. ಬಟ್ 23 ಅವರ್ಸ್ ಅವ್ರು ಕೂತ್ಕೊಂಡು ಬರೀ ಆ್ಯಕ್ಷನ್ ಮಾಡ್ಕೊಂಡು ಅವ್ರನ್ನ ಹೇಗೆ ಪ್ರಿಪೇರ್ ಮಾಡಿರ್ತಾರೆ? ಅಲ್ಲ, ಏನಂದರೆ ಅವರು ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ. ಅವರೆಲ್ಲ ಫೈಟರ್ ಪೈಲಟ್ಸು. ಸೊ 22 ಅವರ್ಸು ಕೂತ್ಕೊಳ್ಳೋದ್ರಿಂದ ಅವ್ರಿಗೆ ಕಷ್ಟ ಅನಿಸೋದಿಲ್ಲ. ಯಾಕಂದರೆ ಅವ್ರಿಗೆ ಅಲ್ಲೇ ಆ ಸ್ಪೇಸ್ ಸೂಟ್ ಏನಿದೆ ಅದರಲ್ಲಿ ಅವ್ರಿಗೆಲ್ಲ ಆಕ್ಸಿಜನ್ನು, ಟೆಂಪ್ರೇಚರ್ ಮೇಂಟೈನ್ ಮಾಡಿರುತ್ತೆ, ಏರ್ ಕಂಡೀಷನ್ಡ್ ಇರುತ್ತೆ, ಮತ್ತು ಅವ್ರ ಮುಂದೆ ಮಾನಿಟರ್ ಇರುತ್ತೆ. ಆ ಡ್ರ್ಯಾಗನ್ ಕ್ಯಾಪ್ಸುಲ್ ಎಲ್ಲ ಪ್ಯಾರಾಮೀಟರ್ಸು ಅದರಲ್ಲಿ ಕಾಣ್ತಾ ಇರುತ್ತೆ. ಹೀಗಾಗಿ ಅವರು ಎದ್ದು ಹೋಗೋ ಪ್ರಮೇಯನೇ ಇಲ್ಲ. ಯಾಕೆ ಎದ್ದು ಹೋಗೋದಿಲ್ಲ ಅಂತಂದರೆ, ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಅವರು ಸೇಫಾಗಿರಬೇಕು ಅಂತ ಆ ಬೆಲ್ಟಲ್ಲಿ ಹಾಕಿರ್ತಾರೆ. ಒಂದು ವೇಳೆ ಫಾರ್ ಎಕ್ಸಾಂಪಲ್ ಅಲ್ಲೇನಾದರೂ ಒಂದು ಎಮರ್ಜೆನ್ಸಿ ಬಂತು ಅಂತ ಇಟ್ಕೊಳ್ಳಿ, ಒಂದು ಥ್ರಸ್ಟರ್ ಫೈರ್ ಆಗಲಿಲ್ಲ, ಎಲ್ಲ ಆಟೋನಮಸ್ ಮೋಡಲ್ಲಿ ಹೋಗ್ತಾ ಇರುತ್ತೆ, ಥ್ರಸ್ಟರ್ ಫೈರ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಆವಾಗ ಅವ್ರು ಮ್ಯಾನ್ಯುವಲಿ ಥ್ರಸ್ಟರ್ ಫೈರ್ ಮಾಡ್ಬೋದು. ನೋಡಿ, ಈಗ ನೋಡಿ ಅಲ್ಲಿ 4 ಜನ ಯಾರೆಲ್ಲ ಹೋಗಿದ್ರು ಅವರ ನೇರ ದೃಶ್ಯಾವಳಿಯನ್ನ ಈಗ ಗಮನಿಸ್ತಾ ಇದ್ದೀರಿ. ಭಾರತದ ಹೆಮ್ಮೆಯ ಪುತ್ರ ಶುಭಾಂಶು ಶುಕ್ಲಾ ಅವರನ್ನ ಕೂಡ ನೀವೀಗ ಗಮನಿಸಿದ್ರಿ. ತಕ್ಷಣಕ್ಕೆ ಅವರನ್ನ ಹೊರಗಡೆ ಕರ್ಕೊಂಬರೋದಕ್ಕಾಗೋದಿಲ್ಲ. ನೋಡಿ, ಅವರ 18 ದಿನ ಅವರು ಏನು ಅಧ್ಯಯನ ಮಾಡಿದ್ರು, ಅದರ ಪ್ರಕ್ರಿಯೆಗಳು ಹೇಗಿತ್ತು, ಅದೆಲ್ಲವನ್ನು ಕೂಡ ಅಲ್ಲಿಂದ ಎಲ್ಲವನ್ನು ಕೂಡ ಮೆಸೇಜ್ ಕೊಟ್ಟಿರ್ತಾರೆ. ಆದರೆ ಕೃಷ್ಣಮೂರ್ತಿ ಸರ್ ಹೇಳ್ತಾ ಇದ್ರು, ಕೆಲವೊಂದಷ್ಟು ವಿಚಾರಗಳನ್ನು ಗೌಪ್ಯವಾಗಿಡ್ತಾರೆ, ಕೆಲವರು ಪೇಟೆಂಟನ್ನು ಕೂಡ ಅದು ಅಪ್ಲೈ ಮಾಡೋದಿಲ್ಲ, ಬೇರೆಯವರು ಕಾಪಿ ಮಾಡಿಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ. ಯಾಕಂದರೆ ಇದು ತುಂಬ ಅಷ್ಟು ಸುಲಭದ ವಿಚಾರಗಳ. ನೋಡಿ, ಇಲ್ಲಿ
ಯಾವ ರೀತಿಯಾಗಿ ಅವರನ್ನು ಹೊರಗಡೆ ಕರೆದುಕೊಂಡು ಬರುವಂಥ ಕೆಲಸಗಳನ್ನು ಮಾಡಲಾಗ್ತಾ ಇದೆ ಅಂತೇಳಿ. 2 ತಿಂಗಳ ಹಿಂದೆ ಅಷ್ಟೇ ಸುನೀತಾ ವಿಲಿಯಮ್ಸ್ ಅವರನ್ನು ನಾವು ಗಮನಿಸಿದ್ವಿ. ಇದೇ ರೀತಿಯಾಗಿ ಅವರನ್ನು ಕರ್ಕೊಂಡ್ಬಂದಿದ್ರು. ಅದೇ ರೀತಿಯಾಗಿ ಈಗ ಅವರನ್ನು ಕರ್ಕೊಂಡ್ಬರ್ತಾ ಇರುವಂಥ ದೃಶ್ಯವನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ರಿ. ಒಂದು ರೀತಿಯಲ್ಲಿ ಭೂಮಿಗೆ ನೋಡಿ ಶುಭಾಗಮನ, ನಮ್ಮ ಟ್ಯಾಗ್ಲೈನ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ, ಭೂಮಿಗೆ ಶುಭಾಗಮನ. ಶುಭಾಗಮನ. ನೋಡಿ 4 ಜನ ಯಾವ ಥರ ಕೂತಿದ್ದಾರೆ ಅದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ, ನೇರ ದೃಶ್ಯಾವಳಿ. ಸರ್, ಈಗ ಅಲ್ಲಿರೋವಂಥವ್ರ 5 ಜನ ನಾವೇನು ನೋಡ್ತಾ ಇದ್ದೀವಿ, ಅವ್ರು ಯಾರು? 5 ಜನ ಅಲ್ಲ, ನಿನ್ನೆ ದಿವಸ ನೀವು ಹೊಡಬೇಕಾದ್ರೆ ಹೆಂಗ್ ಕೂರ್ಸಿದ್ರು ಹಂಗೆ ಕೂತಂಗ್ ಕಾಣ್ತಾ ಇಲ್ಲ ನಿಮಗೆ? ಹೌದು, ಅದನ್ನೇ ಕೇಳಿದ್ವಿ, ಹೇಗೆ ಸಾಧ್ಯ ಆಗುತ್ತೆ? ಸ್ಟ್ಯಾಚ್ಯೂ ತರನೇ ಕೂತಂಗ್ ಕಾಣಿಸ್ತಾ ಇಲ್ವಾ? ಅದು ನೀವು ಪ್ರಶ್ನೆ ಕೇಳಿದ್ರಿ. ಆಗ ಸುಧೀಂದ್ರ ಬೆಂದಿಗರದ್ದು ಬಹಳ ಎಕ್ಸ್ಪ್ಲೇನ್ ಮಾಡಿದ್ರು ನೀಟಾಗಿ. ಆದರೆ ಒಂದು ವಿಚಾರನೂ ಕೂಡ ನಾನು ಆ್ಯಡ್ ಮಾಡ್ತೀನಿ, ಸ್ಪೇಸಲ್ಲಿ ನಿಮಗೆ ಅಷ್ಟು ಸ್ಟ್ರೆಸ್ ಆಗಲ್ಲ. ಯಾಕೆ? ವೇಟ್ ಇರಲ್ಲ. ನೋಡಿ, ನೀವು ಕೂತ್ಕೊಳ್ತೀರಿ, ಫಿಸಿಕ್ಸ್ ಮಾತಾಡ್ತಾ ಇದ್ದೀನಿ, ನೀವು ಕುರ್ಚಿ ಮೇಲೆ ಕೂತ್ಕೊಳ್ತೀರಿ, ಕೈಗೆ ಅಷ್ಟು ಲೋಡ್ ಬೀಳಲ್ಲ, ಕಾಲಿಗೆ ಅಷ್ಟು ಲೋಡ್ ಬೀಳಲ್ಲ, ತೊಡೆಯಿಂದ ಬೆನ್ನಿನ ಪೋರ್ಷನಿಗೆ ಮಾತ್ರ ಲೋಡ್ ಬೀಳ್ತಿರುತ್ತೆ. ಆದರೆ ನಿಮ್ಗೆ ಸ್ಪೇಸಲ್ಲಿ ಲೋಡೇ ಇಲ್ಲ, ನಿಮ್ಗೆ ಬಾಡಿ ಫುಲ್ ಫ್ರೀ, ಯು ಆರ್ ಆಲ್ ಫ್ರೀ. ನಿಮಗೆ 22 ಗಂಟೆ ಅಲ್ಲ 70 ಗಂಟೆ ಕೂರಿಸಿದ್ರು ನಿಮ್ಗೆ ಏನು ಅನ್ಸಲ್ಲ. ಬಟ್ ಭೂಮಿಗೆ ಹತ್ರ ಬರಬೇಕಾದ್ರೆ ಅವ್ರಿಗೆ ಗ್ರಾವಿಟಿ ಎಕ್ಸ್ಪೀರಿಯನ್ಸ್ ಆಗಿದ್ದು ಭೂಮಿ ಬೀಳೋಕ್ಕಿಂತ ಒಂದು 8 ನಿಮಿಷ ಮುಂಚೆ ಅಷ್ಟೇ. 15 ನಿಮಿಷ 15 ನಿಮಿಷ ಮುಂಚೆ. 15 ನಿಮಿಷ. ಫುಲ್ ಜಿ ಬಂದಿದ್ದು ಒಂದು 5 ಮಿನಿಟ್ಸ್. ಅವರು ರೀ ಎಂಟ್ರಿ ಆಗಿದ್ದರಿಂದ 15 ನಿಮಿಷ, 15ರಿಂದ 20 ನಿಮಿಷ. ಸೊ ಅವ್ರಿಗೆ ಅವಾಗ ನಾವು ಚೇರ್ ಮೇಲೆ ಕೂತಿದ್ವಿ ಅನ್ನೋ ಫೀಲ್ ಆಗ್ತದೆ. ಅದ್ರ ಮುಂಚೆನೇ ಗೊತ್ತಿರುತ್ತೆ, ಮೆಂಟಲಿ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಕೂತಿದ್ದೀವಿ ನಾವು ಇದೇ ಥರ ಕೂತೀವಿ ಅನ್ನೋದು ಹತ್ರ 8 ಆ ಕಡೆಯ 15 ನಿಮಿಷದ ಒಳಗಡೆ ಅವ್ರಿಗೆಲ್ಲರಿಗೂ ಕೂಡ ಗೊತ್ತಾಗ್ತಾರೆ. ನೋಡಿ, ಅಸೆಂಟ್ ಟೈಮಲ್ಲಿ 1G to 0Gಗೆ ಹೋದ್ರಿ, ಈಗ 0G to 1G ಉಲ್ಟಾ. ಅಲ್ಲಿ ಅವರು ಒಂದು ಬೊಂಬೆ ತೊಗೊಂಡೋಗಿದ್ರು, ಅದು ಫ್ಲೋಟ್ ಆಗೋದು ಗೊತ್ತಾಗ್ಬಿಡ್ತು ಅವ್ರಿಗೆ. ಇಲ್ಲೇನಾದ್ರು ರೀ ಎಂಟ್ರಿ ಆಗ್ತಿದ್ದಂಗೆ ದೇ ವಿಲ್ ಸ್ಟಾರ್ಟ್ ಫೀಲಿಂಗ್ ದ ಗ್ರಾವಿಟಿ. ಅವ್ರಿಗೆ ವೇಟ್ ಅನುಭವ ಬರೋಕ್ಕೆ ಶುರು ಆಗುತ್ತೆ. ಫ್ಲೋಟಿಂಗ್ ಅನುಭವ ಕಡಿಮೆ ಆಗ್ತಾ ವೇಟ್ ಅನುಭವ ಬರೋಕ್ಕೆ ಶುರು ಆಗುತ್ತೆ. ಅದು ಆಗಿದ್ದು ಈ ರೀ ಎಂಟ್ರಿ ಆದ ತಕ್ಷಣ ಅರೌಂಡ್ 15 to 20 ಮಿನಿಟ್ಸ್, ಲಾಸ್ಟ್ 15ರಿಂದ 20 ನಿಮಿಷದಲ್ಲಿ ಅವರು ಗ್ರಾವಿಟಿನ ಅನುಭವಿಸ್ತಾರೆ. ಏನು, ಈಗ ನಾವು ಭೂಮಿ ರೀಚ್ ಆದಮೇಲೆ ಫುಲ್ 1G ಇರುತ್ತೆ ಅವ್ರಿಗೆ, ಫುಲ್ ಕಂಟಿನ್ಯೂಸ್ 1G ಇರುತ್ತೆ. ಈಗ ತಲೆ ಮೇಲೆ ಒಂದು ಕೊಡಪಾನ ಇಟ್ಕೊಂಡ್ರೆ ತಲೆ ಮೇಲೆ ಭಾರ ಇದೆ ಅಂತ ಅನಿಸ್ತಿರುತ್ತೆ, ಕೊಡಪಾನ ನಿಲ್ಲಿಸಿದ್ರೆ ಭಾರ ಇಲ್ಲ ಅಂತ ಅನ್ಸುತ್ತೆ. ಈಗ ಅವ್ರಿಗೆ 18 ದಿವಸ ಕೊಡಪಾನೂ ಇರಲಿಲ್ಲ, ಮೈಯಲ್ಲಿರೋ ಭಾರನೂ ಕೂಡ ಕಾಣ್ತಾ ಇರಲಿಲ್ಲ, ಅಷ್ಟು ಫ್ರೀ ಇತ್ತು. 4 ಜನ, ಭಾರತದ ಹೆಮ್ಮೆಯ ಪುತ್ರ ಶುಭಾಂಶು ಶುಕ್ಲಾ, ಅಮೆರಿಕದ ಮಹಿಳಾ ಗಗನಯಾತ್ರಿ ಪೆಗ್ಗಿ ವಿಟ್ಸನ್, ಹಂಗೇರಿಯ ಟಿಬೋರ್ ಕಾಪು, ಹಾಗೆ ಪೋಲೆಂಡ್ ಗಗನಯಾತ್ರಿ ಸ್ಲಾವೋಸ್ ಉದ್ನಾಸ್ಕಿ. ಈಗ 4 ಇದ್ದಾರೆ. 4 ಬೇರೆ ಬೇರೆ ಅಧ್ಯಯನಗಳನ್ನು ನಡೆಸಿ. ನೋಡಿಲ್ಲಿ ಕಾಣಿಸ್ತಾ ಇದೆ, ನೋಡಿಲ್ಲಿ ಅಲ್ಲಿಂದ ಯಾವ ರೀತಿಯಾಗಿ ಅನ್ಡಾಕಿಂಗ್ ಆಗ್ಬೇಕಾದ್ರೆ ಯಾವ ರೀತಿಯಾಗಿ ಕೂತಿದ್ರು ಅವರನ್ನ ಅದೇ ರೀತಿಯಾಗಿ ನಾವಿಲ್ಲಿ ನೋಡ್ತಾ ಇದೀವಿ. ನೋಡ್ತಾ ಇದೀವಿ. ಸೊ ಒಂದಷ್ಟು ಥಿಂಗ್ಸ್ಗಳನ್ನು ತೆಗಿತಾ ಇದ್ದಾರೆ. ಏನದು ಅದೆಲ್ಲ ಥಿಂಗ್ಸ್ಗಳು ತೆಗಿತಾ ಇರೋದು ಆಚೆ ಕಡೆಗೆ? ಈಗ ನೋಡಿ, ಅದೆಲ್ಲ ಏನದು? ಅವರಿಗೆ ಏನು ಕೂರ್ದಕ್ಕೆ ಒಂದಿಷ್ಟು ಸಪೋರ್ಟ್ಗಳು ಮಾಡಿದ್ರು. ಅದು ಏನಂದ್ರೆ ಒಂದು ಬಕೆಟ್ ತರ ಸೀಟ್ ಇರುತ್ತೆ, ಅದರಲ್ಲಿ ಕೂತ್ಕೊಂಡಿರ್ತಾರೆ ಅವರು. ಅದ್ರ ಮುಂದೆ ಇರ್ತಕ್ಕಂಥ ಅದು ಮಲ್ಗಂಗೂ ಇಲ್ಲ, ಕೂತ್ಕೊಂಡಂಗೂ ಇಲ್ಲ, ಆ ಪೊಸಿಷನ್ ಅಲ್ಲಿ ಅದು ಒಂಥರ ಇನ್ಕ್ಲೈನ್ಡ್ 45 ಡಿಗ್ರಿ ಇರುತ್ತೆ ಅದು ಆಲ್ಮೋಸ್ಟ್. ಹಾರ್ಟಿಗೆ ತಲೆನೂ ಮತ್ತೆ ನೋಡಿ ಬರ್ತಾ ಇದ್ದಾರೆ ನೋಡಿ ಈಗ ಬರ್ತಾ ಇದ್ದಾರೆ. ಒಬ್ರು ಬಂದ್ರು, ಈಗ ಒಬ್ರು ಬರ್ತಿದ್ದಾರೆ. ಈಗ 4 ಪೈಕಿ ಒಬ್ಬರು ಈಗ ಹೊರಗಡೆ ಬರ್ತಾ ಇರುವಂತಹ ದೃಶ್ಯವನ್ನ, ಲೈವ್ ದೃಶ್ಯಾವಳಿಯನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ನೋಡಿ, ಮಹಿಳಾ ಗಗನಯಾತ್ರಿ ಮಹಿಳಾ ಗಗನಯಾತ್ರಿ ಕಷ್ಟಪಡ್ತಾ ಇದ್ದಾರೆ, ನಡೆಯೋದಕ್ಕೆ ಕೂಡ ಕಷ್ಟಪಡ್ತಿದ್ದಾರೆ. ಪೆಗ್ಗಿ ವಿಟ್ಸನ್ ಆಗಮನ ಆಗಿದೆ. ಸರ್, ಈಗ ಕ್ವಿಕ್ ಆಗಿ ಹೋಗ್ಬೇಕಾದ್ರೆ ಒಂದು ಡಕ್ ಡಾಲ್ ಇಟ್ಟಿದ್ರು, ಬರ್ಬೇಕಾದ್ರೂ ಕೂಡ ಆ ಡಾಲ್ ಇರುತ್ತಾ? ಡಾಲು ಅದ್ರ ಕೆಲಸ ಆಗ್ತಾ ಇರ್ತಲ್ಲ. ಅದೇನಂದ್ರೆ ಅಲ್ಲಿ ಹೋಗ್ಬೇಕಾದ್ರೆ ಇಂಪಾರ್ಟೆಂಟ್ ಅದು ಅದಕ್ಕೋಸ್ಕರ ಇಟ್ಕೊಂಡಿದ್ರು. ಬರ್ಬೇಕಾದ್ರೆ ಅದ್ರದ್ದು ಏನು ಅಷ್ಟು ಕೆಲಸ ಇರಲ್ಲ. ಬರ್ಬೇಕಾದ್ರೆ ಅದ್ರ ಕೆಲಸ ಇಲ್ಲ. ಅದನ್ನ ಬೇಕಾದ್ರೆ IAS ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನಂಗೆ ಏನೋ ಹೇಳಿದ್ರು. ಬಟ್ ಆಮೇಲೆ ನೋಡಿ, ಅದು ಹಂಸ ಪಕ್ಷ ಇತ್ತದು, ಹಂಸ ಪಕ್ಷಿ. ಹೌದು, ನೀವು ಏನಂದ್ರೆ ಹಂಸ ಕ್ಷೀರ ನ್ಯಾಯ ಅಂತ ಕೇಳಿರ್ಬೋದು. ಹಂಸ ಕ್ಷೀರ ನ್ಯಾಯ ಅಂದರೆ ಹಂಸ ಪಕ್ಷಿದ ಒಂದು ಸ್ಪೆಷಾಲಿಟಿ ಏನಂದರೆ ಹಾಲನ್ನು ಮಾತ್ರ ತೆಗೆದುಕೊಂಡು ನೀರನ್ನು ಬಿಟ್ಬಿಡುತ್ತೆ ಅದು. ಹಾಗೆ ಇದು ಏನು ಸಿಂಬಲೈಸ್ ಮಾಡುತ್ತೆ ಅಂದರೆ, ಈ ನಮ್ಮ ಎಲ್ಲ ಗಗನಯಾತ್ರಿಗಳು ಇದರಲ್ಲಿರೋ ಹಾಲು ಏನಂದರೆ ಅವ್ರು ಮಾಡೋ ಎಕ್ಸ್ಪೆರಿಮೆಂಟು, ನೀರು ಏನಂತಂದರೆ
ಅವರು ದೈಹಿಕವಾಗಿ ಮಾನಸಿಕವಾಗಿ ಪಡ್ತಕ್ಕಂಥ ಶ್ರಮ ಅದನ್ನು ನೀರನ್ನು ಬಿಟ್ಟು